ಶಿವಾನಂದ್ ನೀಲಣ್ಣವರನ್ನ ಸೆಕೆಂಡ್ DJ ಅವ್ರ ಮುಂದೆ ನ್ಯಾಯಾಧೀಶ ಮುಂದೆ ಹಾಜರು ಮಾಡಿದರು. ಎಲ್ಲ ವಿಚಾರಗಳನ್ನ ಪ್ರಸ್ತುತಪಡಿಸಿದ ಮೇಲೆ ಅವರಿಗೆ 10 ದಿನಗಳ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು CBI ಮುಂದೆ ಹಾಜರಾಗಬೇಕು ಮತ್ತು ಇತರೆ ಸ್ಟೇಟ್ಗಳು ಇತರ ರಾಜ್ಯಗಳಲ್ಲೂ ಕೂಡ ವ್ಯವಹಾರ ವಿಸ್ತಾರವಾಗಿದ್ದರಿಂದ ಅಲ್ಲೂ ಕೂಡ ತನಿಖೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಶಿವಾನಂದ್ ನೀಲಣ್ಣವರಿಗೆ ಎಲ್ಲ ರೀತಿಯ ವೈದ್ಯಕೀಯ ಸವಲತ್ತು, ಯಾವುದೇ ರೀತಿಯ ಹ್ಯಾರಾಸ್ಮೆಂಟ್, ಯಾವುದೇ ರೀತಿಯ ಪನಿಷ್ಮೆಂಟ್ ಕೊಡಬಾರ್ದು ಅಂತ, ಅವ್ರು ಯಾವುದೇ ಟಾರ್ಚರ್ ಮಾಡಬಾರ್ದು ಅಂತ ಕ್ಲಿಯರ್ ಕಟ್ಟಾಗಿ ಅವರು ಸಾಹೇಬರು ಮಾನ್ಯ ನ್ಯಾಯಾಧೀಶರು ಕ್ಲಿಯರ್ ಕಟ್ಟಾಗಿ ಆರ್ಡ್ರ್ ಮಾಡಿದ್ದಾರೆ. ಎಸ್, 10 ದಿನಕ್ಕೆ. ನಾವು 5 ದಿನಕ್ಕೆ ಅಂತ ರಿಕ್ವೆಸ್ಟ್ ಮಾಡಿದೋ. ಅವ್ರು ಆಮೇಲೆ ಬೇರೆ ರಾಜ್ಯಗಳಿಗೂ ಹೊರ ರಾಜ್ಯಗಳು ಕೂಡ ಇದು ವಿಸ್ತರಿಸಿದೆ, ಹೊರ ರಾಜ್ಯಗಳು ಕೂಡ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ 10 ದಿನಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಅವರ ವರದಿ ಪ್ರಕಾರ ನೋಡಿ, ಇದು KP ಆ್ಯಕ್ಟಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1, 2 ಆ ಪ್ರಕಾರ ಮತ್ತು BNS ಅಲ್ಲಿ ಮೋಸಗಾರಿಕೆ ಪ್ರಕಾರ ಅವರು FIR ರಿಜಿಸ್ಟರ್ ಆಗಿದೆ. ಅವರು ಕ್ಲೈಮ್ ಮಾಡೋದು ಆಲ್ಮೋಸ್ಟ್ 34,000 ಜನಗಳಿಂದ ಠೇವಣಿ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ 1,000 ಕೋಟಿಗೆ ಹಣವನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಠೇವಣಿದಾರ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲದೂ ಕೂಡ ಕಾನೂನುಬದ್ಧವಾಗಿದೆ. ತಾವು ಸೈಲೆಂಟ್ ಆಗಿರಿ, ತಾವು ಸಹಕರಿಸಿ, ನಮಗೂ ಕೂಡ ಒಳ್ಳೆಯದಾಗುತ್ತೆ. ಒಳ್ಳೆ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೂ ಪರಿಹಾರ ಸಿಗುತ್ತೆ. ಠೇವಣಿದಾರ 34,000 ಹೋಗ್ತಾ ಇದೆ ಆಲ್ರೆಡಿ. ಇವತ್ತು ಮಧ್ಯಾಹ್ನ ಫೈಲ್ ಮಾಡ್ತೀವಿ. ಕ್ವಾಶ್ ಮತ್ತು ಬೇಲ್ಗೋಸ್ಕರ ಎರಡಕ್ಕೂ ಮಾಡ್ತೀವಿ. ನನ್ನ ಹೆಸರು ಮಂಜುನಾಥ GL, ಬೆಳಗಾವಿ ವಕೀಲರು.